ಯಾಕೆ ಮೂಕನಾದೋ ಗುರುವೇ, ಯಾಕೆ ಮೂಕನಾದೋ ಗುರುವೇ, ಯಾಕೆ ಮೂಕನಾದೋ ಗುರುವೇ, ಯಾಕೆ ಮೂಕನಾದಿ ಲೋಕಪಾಲಕರೆಲ್ಲ ಸಾಕುವರಾರೆಯ ಶ್ರೀಕರ ರಾಘವೇಂದ್ರ, ಯಾಕೆ ಮೂಕನಾದೋ ಗುರುವೇ, ಯಾಕೆ ಮೂಕನಾದೋ ಗುರುವೇ. ಹಿಂದಚ್ಚನಿಯನ್ನ ಮುಂದೆ ಕುಳಿತಾಡಿಸಿ ಒಂದಿಯೊಳಗೆಯನ್ನ ಮಂಗಲ ಮಾಡಿದ, ಬೇಕಾಗದಿದ್ದರೆ ಎನ್ನಾಗೆ ಕೈಯನ್ನು ಬಿಡಿದೆ ಸಾಕುತನಗಳನ್ನ ಮುಗಿಸುತ್ತೇನು, ಯಾಕೆ ಮೂಕನಾದೋ ಗುರುವೇ, ಯಾಕೆ ಮೂಕನಾದೋ ಗುರುವೇ, ಯಾಕೆ ಮೂಕನಾದಿ ಲೋಕಪಾಲಕರೆಲ್ಲ ಸಾಕುವರಾರೆಯ ಶ್ರೀಕರ ರಾಘವೇಂದ್ರ, ಯಾಕೆ ಮೂಕನಾದೋ ಗುರುವೇ, ಯಾಕೆ ಮೂಕನಾದೋ ಗುರುವೇ. ಈಗ ಪಾಲಿಸಿದರೆ ಜೋಗಿ ಕುಲವರ್ಯ, ಈಗ ಪಾಲಿಸಿದರೆ ಜೋಗಿ ಕುಲವರ್ಯ, ರಾಘವೇಂದ್ರನೇ ಭವ ಸಾಗುವಗರ್ಯ, ಇನ್ನಂಥ ಕರುಣಿಲ್ಲ ಎನ್ನಂಥ ಕೃಪೆಯಿಲ್ಲ, ನನ್ನ ಮಹಿಮರುಣೇ ಎಲ್ಲನೂ ಬಿಟ್ಟಿದ, ಯಾಕೆ ಮೂಕನಾದೋ ಗುರುವೇ, ಯಾಕೆ ಮೂಕನಾದೋ ಗುರುವೇ, ಯಾಕೆ ಮೂಕನಾದೋ ಗುರುವೇ, ಯಾಕೆ ಮೂಕನಾದೋ ಗುರುವೇ. ಎಲ್ಲರಿಗೂ ಮುಂಜಾನೆ ಶುಭವಂದನೆಯನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಭವರ್ಲಾಲ್ ಗುರುಜಿ ಅವರನ್ನ, ಎಲ್ಲ ಯೋಗ ಮುನಿ ಶರಣರನ್ನ, ಯೋಗ ಗುರುಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಬೆನ್ನುಹುರಿ ನೇರವಾಗಿರಲಿ. ಈ ರೀತಿ ಚಿನ್ಮಯ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಈಗ ಓಮ ಓಂಕಾರವನ್ನು ಮಾಡೋಣ. ಓ ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮೋಕ್ಷಾಯ
क्षयमामृतात् ॐ सहनाववतु सहनौ भुनक्तु सवीरं करवावहै तेजस्विनामधीतमस्तु मा विद्विषावहै ॐ असतो मा सद्गमय तमसो मा ज्योतिर्गमय मृत्योर्मामृतङ्गमय ॐ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡೂ ಕೈಗಳನ್ನ ಮೇಲೆ ತೆಗೆದುಕೊಂಡು ಕೈಗಳನ್ನು ಉಜ್ಜಿ ಇದಕ್ಕೆ ಈಗ ಜಾಗಿಂಗ್ ಅನ್ನು ಮಾಡೋಣ. ಈ ಜಾಗಿಂಗ್ ಸುಮಾರು 5 ಕಿಲೋಮೀಟರ್ ಹೋಗಿ ಬಂದಷ್ಟು ನಮಗೆ ವ್ಯಾಯಾಮ ಆಗ್ತದೆ. ಅದನ್ನೆಲ್ಲರೂ ಖುಷಿಯಾಗಿ ನಿಧಾನವಾಗಿ ನಿಮ್ಮ ಶಕ್ತಿ ಅನುಸಾರ ಮಾಡೋದು. Welcome to Bhakti Geet channel. Share and subscribe. Thank you. ನಿಧಾನ ಮಾಡೋದು, ಖುಷಿಯಾಗಿ ಮಾಡೋದು, ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖನನುಭಾವಿಯಾಗುವ, ಸಮರಸ ಸುಖನನುಭಾವಿಯಾಗುವ. ಬೇಗ ಏಳುವ ಗುರುದೇವನ ನೆನೆಯುವ, ಬೇಗ ಏಳುವ ಗುರುದೇವನ ನೆನೆಯುವ, ಆಗು ಮಾಡಿದ್ದು ಶಿರಭಾಗಿ ನಮಿಸುವ, ಆಗು ಮಾಡಿದ್ದು ಶಿರಭಾಗಿ ನಮಿಸುವ. ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ, ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖನನುಭಾವಿಯಾಗುವ, ಸಮರಸ ಸುಖನನುಭಾವಿಯಾಗುವ. ಬರ್ತಾ ಬರ್ತಾ ನಿಧಾನವಾಗಿ ಇಷ್ಟು ಕೈಗಳನ್ನು ಮಾಡಿ ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅಲುಗದೆ ಕೂಡುವ, ಆಸನ ಹಾಕುವ ನಾವು ಅಲುಗದೆ ಕೂಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಅಪ್ಪ ಬಸವ ಒಪ್ಪ ಅಲ್ಲಮ ಪ್ರಭುವ, ಅಪ್ಪ ಬಸವ ಒಪ್ಪ ಅಲ್ಲಮ ಪ್ರಭುವ,
ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶಿವಯೋಗದಿ ಕೈ ನೀಡಿ ಎನ್ನುವ, ಶಿವಯೋಗದಿ ಕೈ ನೀಡಿ ಎನ್ನುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ, 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 ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. कर ले तू योग यतन से, कर ले तू योग यतन से, के सुमिरन से, हाँ कर ले तू योग यतन से, प्रभु के सुमिरन से अगर सुख पाना है, कर ले तू योग जतन से, प्रभु के सुमिरन से अगर सुख पाना है, अरे आजा गुरु की शरण में, आजा तू, आजा तू गुरु की शरण में, प्रभु के चरण में अगर सुख पाना है, कर ले तू योग यतन से, प्रभु के स्मरण से अगर सुख पाना है। Relax. योग से सारे रोग कटेंगे, होगा मन अविचल, योग से सारे रोग कटेंगे, अगला कटी मामला बरेगी काया तेरी और हृदय जग की तपन से, जग की तपन से, हरिक उलझन से, जग तपन से, हरिक उलझन से सहज सुख पाना है, कर ले तू योग यतन से, प्रभु के सिमरन से सुख पाना है। संयम नियम का
कुछ कुछ शासन थोड़ा सा अरे आप भजन से आप भजन से गीता की चिंतन से भक्ति बाबू भजन से गीता की चिंतन से अगर सुख अरे आजा तू गुरु की शरण में प्रभु के चरण में अगर सुख पाना है आजा तू के चरण में प्रभु के चरण में अगर सुख पाना है। सवेरे उठना से आलस रोज सवेरे उठना से आलस धीरे धीरे दूर हटेंगे शोक हमेशा धीरे धीरे दूर हटेंगे शोक हमेशा भाई बहन से कहना है भाई बहन से युवा बचपन से कहना है भाई बहन से युवा बचपन से अधिक सुख पाना है योग जतन से सिमरन से अगर सुख पाना है हरे आजा चरण में प्रभु के चरण में अगर सुख पाना है योग से नव जीवन बन जाता योग से नव निर्वाण योग से नव जीवन बन जाता योग से नव निर्वाण योग से आत्म बल जागेगा और होगा योद्धा योग से आत्म बल जागेगा और होगा हर पल से फूल गगन से बरसे के फूल गगन से प्रभु के दर्शन से हर बरसे के फूल गगन से गुरु के दर्शन से अमर सुख पाना है बरसे के फूल गगन से गुरु के दर्शन से अमर सुख पाना है हरे आजा चरण में हरे आजा तू हरे आजा चरण में प्रभु के चरण में अगर सुख पाना है अर्ध चक्रासन निर्वाचन
ರೋಗದಿಂದ ಮುಕ್ತರಾಗಿರಿ, ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ. ಋಷಿ ಮುನಿಗಳು ಕೊಟ್ಟ ಕೊಡುಗೆ ನಿತ್ಯ ನೆನೆಯಿರಿ, ಧ್ಯಾನದಿಂದ ಯೋಗಿಯಾಗಿ ಜಗವ ಗೆಲ್ಲಿರಿ. ಯೋಗ ಮಾಡಿ ರೋಗದಿಂದ ಮುಕ್ತರಾಗಿರಿ, ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ. ಸರ್ವರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳನ್ನ ಕೋರುತ್ತಾ ಈ ಗೀತೆಯ ಸಾಹಿತ್ಯವನ್ನ ರಚಿಸಿ ಹಾಡಿದವರು ಶ್ರೀ ಶರಣು ಬಸ್ತಾಳ ಶಿಕ್ಷಕರು, ಬಸವನ ಬಾಗೇವಾಡಿ. ಮೊಬೈಲ್ ನಂಬರ್ 8147446226. ಕೇಳಿ ಆನಂದಿಸಿ. ಶುಭ ಬ್ರಾಹ್ಮಿ ಸಮಯದಲ್ಲಿ ಎದ್ದು ಬೇಗನೆ ಶೌಚ ಸ್ನಾನ ಮುಗಿಸಿ ಮಾಡು ಭಕ್ತಿ ವಂದನೆ. ಶುಭ ಬ್ರಾಹ್ಮಿ ಸಮಯದಲ್ಲಿ ಎದ್ದು ಬೇಗನೆ ಶೌಚ ಸ್ನಾನ ಮುಗಿಸಿ ಮಾಡು ಭಕ್ತಿ ವಂದನೆ. ಯೋಗ ಮಾಡಿ ರೋಗದಿಂದ ಮುಕ್ತರಾಗಿರಿ, ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ, ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ. ಸಿದ್ಧರಾಗಬೇಕು ಯೋಗ ವಸ್ತ್ರವ ಹಾಸಿ, ಚಿತ್ತದಿಂದ ಓಂಕಾರ ಮಂತ್ರವ ಪಠಿಸಿ. ಸಿದ್ಧರಾಗಬೇಕು ಯೋಗ ವಸ್ತ್ರವ ಹಾಸಿ, ಚಿತ್ತದಿಂದ ಓಂಕಾರ ಮಂತ್ರವ ಪಠಿಸಿ. ಯೋಗ ಮಾಡಿ ರೋಗದಿಂದ ಮುಕ್ತರಾಗಿರಿ, ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ, ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ. ಯಮ ನಿಯಮ ಅರಿತು ಪ್ರಾಣಾಯಾಮ ಮಾಡಿರಿ, ಪ್ರತ್ಯಾಹಾರ ಪೂರ್ಣದಿಂದ ಸಹಜ ಬಾಳಿರಿ. ಯಮ ನಿಯಮ ಅರಿತು ಪ್ರಾಣಾಯಾಮ ಮಾಡಿರಿ, ಪ್ರತ್ಯಾಹಾರ ಪೂರ್ಣದಿಂದ ಸಹಜ ಬಾಳಿರಿ. ಯೋಗ ಮಾಡಿ ರೋಗದಿಂದ ಮುಕ್ತರಾಗಿರಿ, ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ, ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ. ನಾಡಿಯ ಶೋಧನೆ ಮಾಡಿ ಚಿಂತೆ ದುಗುಡವ ದೂಡಿ, ಶಾಂತಿಯಿಂದ ಸದ್ಗುರುವಿನ ನಾಮವ ಹಾಡಿ.
ನಾಡಿ ಶೋಧನೆ ಮಾಡಿ ಚಿಂತೆ ದುಗುಡವ ದೂಡಿ ಶಾಂತಿಯಿಂದ ಸದ್ಗುರುವಿನ ನಾಮವ ಹಾಡಿ ಯೋಗ ಮಾಡಿ ರೋಗದಿಂದ ಮುಕ್ತರಾಗಿರಿ ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ ನಿತ್ಯಕಾಲ ಸತ್ಸಂಗದಲ್ಲಿ ಮನವ ನಿಲ್ಲಿಸು ಏಕಾಗ್ರತೆಯಿಂದ ನೀನು ಜಯವ ಸಾಧಿಸು ನಿತ್ಯಕಾಲ ಸತ್ಸಂಗದಲ್ಲಿ ಮನವ ನಿಲ್ಲಿಸು ಏಕಾಗ್ರತೆಯಿಂದ ನೀನು ಜಯವ ಸಾಧಿಸು ಯೋಗ ಮಾಡಿ ರೋಗದಿಂದ ಮುಕ್ತರಾಗಿರಿ ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ सांसों में छिपा है ये पुरखों की कृपा है ये दिखलाएगा रास्ता योगानुशासनम योगानुशासनम दुनिया में प्रसिद्ध जो अपने आप सिद्ध जो रखना इस प्रयास का योगानुशासनम योगारंभ विश्व का भेद भी हमने योग है योगारंभ हो जो सुलझा दे जीवन को वो योग है जो सुलझा दे जीवन को वो योग है भारत ने ही योग सिखाया जग में फैलाया विश्व ने अपनाया नियंत्रण आया रोग पे विश्व ने जैसे पाया जो अधिकारी अब आरोग्य पे है सब हो पाया योग से सदियों से रहा है सब ये देखा है हर दम की आस योगारंभ ये शरीर का संजोग है योगारंभ जो सुलझा दे जीवन को वो योग है जो सुलझा दे जीवन को वो योग
ಪ್ರಾಣಾಯಾಮ ಮಾಡೋಣ. ಅನುಲೋಮ ಎಡಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳಿ. ಬಲ ಮೂಗನ್ನು ಮುಚ್ಚಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡದ್ದು ಹಾಗೆಯೇ ಇಡಬೇಕು. ಮತ್ತೆ ಬಲಗಡೆ ಬಿಡಬೇಕು. ಬಲಗಡೆ ಬಿಟ್ಟ ನಂತರ ಖಾಲಿ ಹೊಟ್ಟೆ ಹಾಗೆ ನಿಲ್ಲಿಸಬೇಕು. ಮತ್ತು ಪುನಃ ಉಸಿರನ್ನು ಬಲಗಡೆಯಿಂದ ತೆಗೆದುಕೊಳ್ಬೇಕು. ಹೀಗೆ ಕಂಟಿನ್ಯೂ ಆಗಿ ಮಾಡ್ತಾ ಇರಬೇಕು. ಇದಕ್ಕೆ ಪೂರಕ, ಕುಂಭಕ, ರೇಚಕ, ಬಾಹ್ಯ ಕುಂಭಕ ಪ್ರಕಾರ ಉಸಿರಾಟವನ್ನು ಮಾಡಬೇಕು. ಉಸಿರನ್ನು ತೆಗೆದುಕೊಳ್ಳುವ ಮುಂದೆ ಓಂ ತೆಗೆದುಕೊಳ್ಬೇಕು. ಬಿಡುವ ಮುಂದೆ ಓಂ ಇರಬೇಕು. ನಮ್ಮ ಮನಸ್ಸು ಉಸಿರಾಟದ ಕಡೆ ಇರಬೇಕು.
ಸಮಯದ ಅಭಾವದಿಂದ ದಿನಾಲು ಒಂದೊಂದನ್ನು ನಾವು ಕಲಿಸ್ತೀವಿ. ಇಲ್ಲಿ ಎಲ್ಲವನ್ನು ಕಲಿಸ್ಲಿಕ್ಕೆ ಆಗೋದಿಲ್ಲ. ಆನ್ಲೈನ್ ಮೂಲಕ ರೆಗ್ಯುಲರ್ ಯಾರು ಬರ್ತೀರಿ ಅವ್ರು ಫ್ರೀಯಾಗಿ ಉಚಿತವಾಗಿ ಇಲ್ಲಿ ಯೋಗ ಶಿಬಿರ ನಾವು ಇಲ್ಲಿ ಮಾಡ್ತಾ ಇರ್ತೀವಿ. ನೀವು ಬಂದು ಅಟೆಂಡ್ ಆಗ್ಬೋದು. 6:30 ಗಂಟೆಗೆ ಬೆಳಗ್ಗೆ ಇರ್ತದೆ. 7:10-15 ತನಕ ನಾವು ಇಲ್ಲಿ ಮಾಡಿಸ್ತಿರ್ತೀವಿ. ಮತ್ತು ವಿಶೇಷ ಆಸನಗಳನ್ನು ಸಹ, ಕಠಿಣ ಆಸನಗಳನ್ನು ಮಕ್ಕಳಿಗೆ ದೊಡ್ಡವರಿಗೆ ಕಲಿಸ್ತೀವಿ. ಅದಕ್ಕೆ ಬಂದು ತಾವು ಉಚಿತವಾಗಿ ಯೋಗವನ್ನು ಪಡ್ಕೋಬಹುದು. ಮಕ್ಕಳಿಗೆ ಈಗಿನಿಂದಲೇ ಸಂಸ್ಕಾರವನ್ನು ಕಲಿಸ್ಬೇಕು. ದೊಡ್ಡವರಾಗಲೇ ಯಾವ ಮಕ್ಕಳು ಭಾಳಷ್ಟು ಪಾಲಕರ ಮಾತು ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ ಅಂತಂದ್ರೆ, ನೀವು ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿಲ್ಲ. ಅವ್ರು ನಿಮ್ಮ ಜೋಡಿ ವಾದ ಆಗ್ತಾರೆ ದೊಡ್ಡವರಾದ ನಂತರ. ಯಾಕಂದ್ರೆ ನೀವು ಒಳ್ಳೆಯ ಸಂಸ್ಕಾರ ಕೊಟ್ಟಿಲ್ಲ, ನಿಮ್ಮ ತಪ್ಪದು, ಪಾಲಕರ ತಪ್ಪು. ಮಕ್ಕಳಿಗೆ, ಯುವಕರಿಗೆ ನಿಮ್ಮ ಮಾತು ಕೇಳೋದು. ಭಾಳ ಮಂದಿ ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದು ಕೇಳ್ತಿರ್ತಾರೆ. ಅದು ಯಾರು ತಪ್ಪಂದ್ರೆ ನಿಮ್ಮ ಪಾಲಕರ ತಪ್ಪ. ಒಳ್ಳೆಯ ಸಂಸ್ಕಾರ ಕೊಟ್ಟೇ ಇಲ್ಲ ನೀವು ಅವ್ರಿಗೆ. ಯೋಗ ಕಲಿಸಿಲ್ಲ, ಒಳ್ಳೆಯ ವಿಚಾರಗಳನ್ನು ಕಲಿಸಿಲ್ಲ, ಸತ್ಸಂಗಗಳನ್ನು ಕಲಿಸಿಲ್ಲ. ಅವರಲ್ಲಿ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವು ಯಾವೂ ಅವರಿಗೆ ಹೇಳ್ತಾ ಇಲ್ಲ ಅಂತಂದರೆ ಹೇಗೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ? ಅವರು ನಿಮ್ಮ ತಪ್ಪು ನೀವು ಇಟ್ಕೊಂಡು ಮಕ್ಕಳ ಮ್ಯಾಗ ಬ್ಲೇಮ್ ಮಾಡ್ತೀರಿ. ಅದು ತಪ್ಪು. ಸಣ್ಣವರಿದ್ದಾಗಲೇ ಮಕ್ಕಳಿಗೆ ಯೋಗವನ್ನು ಕಲಿಸಬೇಕು. ದೊಡ್ಡವರಾಗಲೂ ಏನು ಮಾಡಕ್ಕೆ ಬರೋದಿಲ್ಲ. ಈಗ ಸಸಿ ಇದ್ದಾಗ ನಾನು ಬಗ್ಗಿಸ್ಬೇಕು. ದೊಡ್ಡ ಮರ ಆದರೆ ಏನು ಬಗ್ಸಕ್ಕಾಗಂಗಿಲ್ಲ. ಎಲ್ಲ ಮಕ್ಕಳು, ಯುವಕರು ಬಾರದಲ್ಲಿ, ಕ್ಲಬ್ದಲ್ಲಿ, ಮೊಬೈಲದಲ್ಲಿ ಇರ್ತಾರೆ. ಇಲ್ಲಿ ಯಾರು ಬರೋದಿಲ್ಲ ಯೋಗಕ್ಕೆ ಬಾ ಅಂದ್ರೆ. ಯಾಕೆ ಬರೋದು ಅಂದ್ರೆ ಪಾಲಕರದೇ ತಪ್ಪು. ಅವ್ರದ್ದು ಒಳ್ಳೆ ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು ಅಂತಾರೆ. ಅವ್ರೇನು ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಎಲ್ಲ ಆಗ್ತಾರೆ. ವ್ಯಸನದಿಂದ ಕೂಡಿರ್ತಾರೆ ಅವರೆಲ್ಲ, ಭಾಳಷ್ಟು ಜನ. ನಾನು ಮೆಡಿಕಲ್ ಕಾಲೇಜಲ್ಲಿದ್ದಾಗ ಭಾಳಷ್ಟು ನೋಡಿದ್ದೆ. ಭಾಳಷ್ಟು ವಿದ್ಯಾರ್ಥಿಗಳು ಬಾರದೊಳಗೆ ಹೋಗ್ತಾರೆ. ಸಾಯಂಕಾಲ ಕ್ಲಾಸ್ ಬಿಟ್ಟುಗಳನ್ನೇ ಎಲ್ಲರೂ ಹೋಗಿ ಸೆರೆ ಕುಡಿದು, ಒಟನ ಮಾಂಸಾಹಾರವನ್ನು ತಿನ್ನೋದು, ಇವರೆಲ್ಲ ಚಟಕ್ಕೆ ಬಿದ್ದು ಬಿಟ್ಟಿರ್ತಾರೆ. ಪಾಲಕರು ಕಷ್ಟಪಟ್ಟೆಲ್ಲ ಅವ್ರಿಗೆ ಕಲಿಸೋದು, ಅವರು ಒಳ್ಳೆಯ ಸಂಸ್ಕಾರವನ್ನು ಕಲಿಯೋದಿಲ್ಲ. ಅದಕ್ಕೆ ಯೋಗ ಬಂದರೆ ಅದು ತಾಣ ಕಲಿಸ್ತೈತಿ. ನೀವೇನು ಹೇಳೋದು ಬೇಕಾಗಿಲ್ಲ. ಯೋಗ ಯಾವ ರೀತಿ ಇರಬೇಕು, ತಪ್ಪು ಮಾಡಬಾರ್ದು, ಇದು ತಪ್ಪ ಅಂತ ಅನಿಸ್ತೈತೆ ಅವ್ರಿಗೆ. ನೀವೇನೇ ತಪ್ಪು ತಿಳ್ಕೊಂಡ್ರು ನಾವು ಹೇಳೋದು ತಪ್ಪು ಅನಿಸ್ಬೋದು. ಆದರೆ ಯಾವಾಗಲೂ ಸತ್ಯ ಕಠೋರವಾಗಿರ್ತದೆ. ಪ್ರಾಣ ಯಾವತ್ತೂ ಕೆಲಸ ಮಾಡ್ತಿರ್ತದೆ, ಪ್ರಾಣಶಕ್ತಿ. ಆದರೆ ಎಲ್ಲ ಶರೀರದಲ್ಲಿರುವಂಥ ಅವಯವಗಳೆಲ್ಲ ವಿಶ್ರಾಂತಿಯನ್ನು ಪಡ್ಕೋತಾವೆ ರಾತ್ರಿ ಆಗಲಿ. ಆದರೆ ಪ್ರಾಣಶಕ್ತಿ, ಪ್ರಾಣ ನಮ್ಮ ಶರೀರ ತುಂಬ ಸದಾ ಆ್ಯಕ್ಟಿವ್ ಆಗಿರ್ತದೆ. ಅದು ಕೆಲಸ ಮಾಡುತ್ತಾ ಬೇಕು. ಅದು ಕೆಲಸ ಮಾಡೋದು ಬಂದ್ ಆತಂದ್ರೆ ನಾವು ಸತ್ತಂಗೆ ತಿಳ್ಕೊಳ್ಳಿ. ಪ್ರಾಣ ಹೋಗೈತಿ ಅಂತ ಹೇಳ್ತಾರೆ ನೋಡಿ. ಹಾಗೆ ಇದು ಅದಕ್ಕೆ ಆ ಪ್ರಾಣವನ್ನು ಯಾವ ರೀತಿ ಶರೀರದಲ್ಲಿ ಹರಿಬಿಡಬೇಕು, ಯಾವ ಅವಯವಗಳಿಗೆ ತೊಂದರೆಗಳದಾವ, ನೋವುಗಳದಾವ, ಅಲ್ಲಿ ಎಲ್ಲಿ ಬಿಡಬೇಕು ಅನ್ನೋದನ್ನು ಯೋಗದಲ್ಲಿ ಕಲಿಬಹುದು. ಯೋಗ ಅದ್ಭುತವಾದ ಶಕ್ತಿ. ನಮ್ಮ ಋಷಿಮುನಿಗಳು, ಪತಂಜಲಿಯವರು, ಎಷ್ಟೋ ಋಷಿಮುನಿಗಳು ತಪಸ್ಸು ಮಾಡಿ 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 ಯೋಗ ಸಿದ್ಧಿಯನ್ನು ಮಾಡಿಕೊಂಡಾರೆ. ಅದನ್ನು ನಾವು ಭಾರತ ದೇಶದ ನಮ್ಮ ಪರಂಪರೆ ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ.
ತಾಸು ಯೋಗದೊಳಗೆ ನೀವು ಮಾಡಿದ್ರಂದ್ರೆ, ಯೋಗ ಮಾಡಿದ್ರಂದ್ರೆ ಯಾವತ್ತು ಸದಾ ಇಡೀ ದಿವಸ ನೀವು ಲವಲವಿಕೆಯಿಂದ ಆನಂದವಾಗಿ ಖುಷಿಯಾಗಿ ಎಲ್ಲರೂ ಪ್ರೀತಿಯಿಂದ ಕಾಣುವಂಥ ಯೋಗವನ್ನು ನೀವೆಲ್ಲ ಮಾಡಬೇಕಾಗಿದೆ. ನಾವೆಲ್ಲ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಅದರ ಜೊತೆ ನಮ್ಮ ಜೀವನ ಶೈಲಿಯನ್ನು ಚೆನ್ನಾಗಿ ಇಟ್ಕೋಬೇಕಾಗಿದೆ. ತಿನ್ನುವಂಥ ಆಹಾರ ದೋಷದಿಂದ ಕೂಡಿದೆ. ವಿಶ್ರಾಮ್ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈ ರೀತಿ ಕಾಲುಗಳು ಇರಲಿ, ಕೈಗಳು ಈ ರೀತಿ ಇರಲಿ. ರಿವರ್ಸ್ ಇವು ಮಾಡೋದ್ರಿಂದ ಮೊಣಕಾಲು ನೋವು, ನಡದ ನೋವುಗಳು ನಿವಾರಣೆ ಆಗ್ತದೆ. ಈಗ ಭ್ರಾಮರಿ ಮಾಡೋಣ. ಸುಮಾರು 8 ಪ್ರಾಣಾಯಾಮಗಳು, 8 ಸೂಕ್ಷ್ಮ ವ್ಯಾಯಾಮಗಳದ. ರಾಮದೇವ್ ಗುರುಜಿ ಅವರು 8 ಪ್ರಾಣಾಯಾಮಗಳನ್ನು, 8 ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಿದರೆ ಸಾಕು, ಯೋಗ ಮಾಡಿದಂಗೆ ಅಂತ ಹೇಳ್ಯಾರ. ಅವನು ಸಹ ಯಾರಿಗೆ ಭಾಳ ಮೊದಲು 8 ಪ್ರಾಣಾಯಾಮಗಳು, 8 ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡ್ತಾ ನಾವು ಮೊದಲು ಅವನೇ ಮಾಡಿದ್ದು. ನಂತರ ಆಸನಗಳನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಈಗ ಭ್ರಾಮರಿ ಮಾಡೋಣ. ಈ ರೀತಿ ಕಣ್ಣುಗಳ ಮೇಲೆ ಇರಲಿ. ಗಂಟಲಿಂದ ಗುಂಜಿ ಹುಳದಂಗೆ ಸಪ್ಲ ಮಾಡಬೇಕು. ಯಾರಿಗೆ ತಲೆಯೊಳಗೆ ಗೊಯ್ಯ ಶಬ್ದ ಬರ್ತದೆ, ರಾತ್ರಿ ಚೆನ್ನಾಗಿ ನಿದ್ದೆ ಹತ್ತೋದಿಲ್ಲ, ಅವರು ಈ ಭ್ರಾಮರಿಯನ್ನು ಮಾಡಬೇಕು. ಅವರಿಗೆ ಮತ್ತಷ್ಟು ಒಳ್ಳೆಯದು, ಎಲ್ಲರೂ ಮಾಡಬೇಕು. ಅವರಿಗೆ ಇದು ಮತ್ತಷ್ಟು ಒಳ್ಳೆಯ ಪರಿಣಾಮವನ್ನು ಕೊಡ್ತದೆ. ಅವ್ರಿಗೆ ತೊಂದರೆ ನಿವಾರಣೆ ಆಗ್ತದೆ. ಉದ್ರಿಕ್ತ ಓಂಕಾರವನ್ನು ಮೌನ, ಪ್ರಣವ ಧ್ಯಾನ, ಮೆಡಿಟೇಷನ್. ನಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ. ನಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ. ಅದರ ಬೆನ್ನು ಹತ್ತಿ ಹೋಗಬೇಡಿ.
ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಇರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ. ನಿಧಾನ ಎರಡೂ ಕೈಗಳನ್ನು ಎದುಕೊಂಡು ಉಜ್ಜಿ ಕಣ್ಮೆಗಾಡಿಸಿ ಈ ರೀತಿ ನಮ್ಮಲ್ಲಿ ಪಡೆದಂಥ ಅದ್ಭುತ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಈಗ ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಭೂಮಿಗೆ ನಮಸ್ಕಾರವನ್ನು ಮಾಡೋಣ. ಬೆಳಕನ್ನು ನೀಡುವಂಥ ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋಣ. ಎಲ್ಲ ಬಾಯಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮತ್ತೆ ನಾಳೆ 6:30 ಗಂಟೆಗೆ ಯೋಗವನ್ನು ಪ್ರಾರಂಭ ಮಾಡ್ತೀವಿ. ನಾಳೆ ರವಿವಾರ ದಿವಸ ಇಲ್ಲಿ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯನ್ನು ಇದೇ ಯೋಗ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾದ ಬಿಜಾಪುರ ಜಿಲ್ಲೆಯವರು, ಬೆಂಗಳೂರಿನವರು ಅನೇಕ ಇಲ್ಲಿ ಯೋಗ ಪಟುಗಳು ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಆನ್ಲೈನ್ ಮೂಲಕ ನಾವು ನಾಳೆ ಅದನ್ನು ಬೆಳಗ್ಗೆ ತೋರಿಸ್ತೀವಿ. ದಯವಿಟ್ಟು ನೋಡ್ರಿ, ನಿಮ್ಮ ಮಕ್ಕಳನ್ನು ನೀವು ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಅಂಥ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸುವವರನ್ನು ನಾವು ಗ್ಲೋಬಲ್ದಿಂದ ಬೆಂಗಳೂರಿಂದ ಥೈಲ್ಯಾಂಡ್ ದೇಶಕ್ಕೂ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಯಾರಾದರೂ ಹೆಸರನ್ನು ಕೊಡುವವರಿದ್ದರೆ ನನ್ನ ನಂಬರ್ 9448863655 9448863655ಗೆ ನೀವು ಸಂಪರ್ಕಿಸಬಹುದು. ಭಾಗವಹಿಸಿದ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಧನ್ಯವಾದ.